ಕೇರಳದಲ್ಲಿ ಆಡಳಿತ ವಿರೋಧಿ ಅಲೆ ನಿಚ್ಚಳವಾಗ್ತಾ ಇದೆಯಾ? ಪಶ್ಚಿಮ ಬಂಗಾಳದಲ್ಲಿ ಒಡಕು ಸೃಷ್ಟಿಸಿ ಗೆಲ್ತೀನಿ ಅನ್ನುವಂತಹ ಬಿಜೆಪಿ ಹುಂಬತನಕ್ಕೆ ದೊಡ್ಡ ಪೆಟ್ಟು ಬಿತ್ತ. ಮಮತಾ ಬ್ಯಾನರ್ಜಿ ವಿರುದ್ಧದ ಬಿಜೆಪಿ ದ್ವೇಷನೇ ಮಮತಾ ಬಲ ಹೆಚ್ಚಿಸುವಂತಹ ದೊಡ್ಡ ಸಾಧ್ಯತೆ ಆಯ್ತಾ? ಗುಜರಾತ್ನಲ್ಲಿ ಆಪರೇಷನ್ ಕಮಲ ಮಾಡಿಯೂ ಆಮ್ ಆದ್ಮಿಯ ಸ್ಥಾನವನ್ನ ಕಿತ್ಕೊಳ್ಳೋದಕ್ಕೆ ಬಿಜೆಪಿ ವಿಫಲ ಆಗಿದ್ದು ಹೇಗೆ? ತನಗೆ ಪ್ರಚಂಡ ಬಹುಮತ ಇದ್ರೂ ಕೂಡ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಮುಗಿಸುವಂತ ಹುನ್ನಾರದೊಂದಿಗೆ ಹೋಗಿತ್ತ ಬಿಜೆಪಿ. ಗುಜರಾತ್ನಲ್ಲಿ ಮತ್ತೆ ಪಂಜಾಬ್ನಲ್ಲಿ ಎಎಪಿ ತನ್ನ ನೆಲೆಯನ್ನು ಭದ್ರಪಡಿಸಿಕೊಳ್ತಾ ಇರುವಾಗ ಕಾಂಗ್ರೆಸ್ ಮೇಲೇಳಲಾರದಂತ ಅದೇ ಸ್ಥಿತಿಯಲ್ಲಿ ನರಳ್ತಾ ಇದೆಯಾ? ಬಿಜೆಪಿ ಯಾಕೆ ಉಪಚುನಾವಣೆ ಫಲಿತಾಂಶಗಳ ಬಗ್ಗೆ ಹೆಚ್ಚು ಮಾತಾಡೋದೇ ಇಲ್ಲ? ನಿನ್ನೆ ಬಂದಿರುವಂತಹ 5 ಸ್ಥಾನಗಳ ಉಪಚುನಾವಣಾ ಫಲಿತಾಂಶ ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. 4 ರಾಜ್ಯಗಳ 5 ವಿಧಾನಸಭೆ ಕ್ಷೇತ್ರಗಳಿಗೆ ಜೂನ್ 19ರಂದು ನಡೆದಿದ್ದಂತಹ ಉಪಚುನಾವಣೆಯ ಫಲಿತಾಂಶ ಜೂನ್ 23ರಂದು ಪ್ರಕಟ ಆಗಿದೆ. ಬಿಜೆಪಿ, ಕಾಂಗ್ರೆಸ್ ಮತ್ತೆ ಟಿಎಂಸಿ ತಲಾ 1 ಕ್ಷೇತ್ರಗಳನ್ನ ಗೆದ್ದಿವೆ. ಹಾಗೆ ಎಎಪಿ 2 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಈ ಫಲಿತಾಂಶವನ್ನ ನೋಡ್ತಾನೆ ಇಲ್ಲಿ ಎದ್ದು ಕಾಣುವಂತ ಅಂಶಗಳನ್ನ ಈ ರೀತಿಯಾಗಿ ನಾವು ಪಟ್ಟಿ ಮಾಡಬಹುದು. ಮೊದಲನೇದಾಗಿ ಕೇರಳದಲ್ಲಿ ಎಲ್ಡಿಎಫ್ ಅಭ್ಯರ್ಥಿಗಾಗಿರುವಂತಹ ಸೋಲು ಇಲ್ಲಿ ಸ್ಪಷ್ಟವಾಗಿ ಆಡಳಿತ ವಿರೋಧಿ ಅಲೆಯನ್ನ ಸೂಚಿಸುತ್ತೆ. ಇನ್ನು ಎರಡನೇದಾಗಿ ಎಎಪಿ ಗುಜರಾತ್ ಮತ್ತೆ ಪಂಜಾಬ್ 2 ಕಡೆ ತನ್ನ ಕ್ಷೇತ್ರಗಳನ್ನ ಉಳಿಸಿಕೊಂಡಿರೋದು ಅದು ತನ್ನ ನಾಯಕರನ್ನು ಮೀರಿ ದೇಶದ ವಿವಿಧ ಕಡೆಗೆ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ ಅನ್ನೋದು ತೋರಿಸುತ್ತೆ. ಇನ್ನು ಮೂರನೇದಾಗಿ ಬಿಜೆಪಿಗೆ ಅದರ ಭದ್ರ ನೆಲೆಯಾಗಿರುವಂತಹ ಗುಜರಾತ್ ನಲ್ಲಿಯೂ ತಾನು ಆಡಿದ್ದೆಲ್ಲ ನಡೆಯದು ಅನ್ನೋದು ಮನವರಿಕೆ ಆಗುವಂತಹ ಸಮಯ ಇದಾಗಿದೆ. ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿನ ಅದರ ಸೋಲು ಕೂಡ ಅದರ ವಿಭಜಕ ರಾಜಕೀಯದ ವಿರುದ್ಧದ ಒಂದು ಎಚ್ಚರಿಕೆ ಆಗಿದೆ. ಇನ್ನು 4ನೇದು ಮಮತಾ ಬ್ಯಾನರ್ಜಿ ತಮ್ಮ ದೃಢ ಮನಸ್ಥಿತಿ ಮತ್ತೆ ಬಿಜೆಪಿಯ ಯಾವುದೇ ಆಟಗಳನ್ನ ಎದುರಿಸುವಂತಹ ದಿಟ್ಟತನದಿಂದಾನೇ ಗೆಲ್ಲಬಲ್ಲವರಾಗಿದ್ದಾರೆ. ಬಿಜೆಪಿಯ ಹುನ್ನಾರಗಳ ಹೊರತಾಗಿನೂ ಟಿಎಂಸಿ ಕಾಣ್ತಾನೆ ಬಂದಿರುವಂತಹ ಗೆಲುವುಗಳು ಇದಕ್ಕೆ ಸಾಕ್ಷಿ. 5ನೇದಾಗಿ ಇನ್ನು ಕಾಂಗ್ರೆಸ್ನ ಸ್ಥಿತಿ ಶೋಚನೀಯವಾಗ್ತಾ ಇದೆ. ಮತ್ತೆ ಆದ್ರೆ ಈ ಶೋಚನೀಯ ಸ್ಥಿತಿ ಗುಜರಾತ್ಗೆ ಮಾತ್ರನೇ ಸೀಮಿತವಾಗಿಲ್ಲ. ಇದನ್ನ ನೋಡ್ಕೊಂಡ್ರೆ ಕೇರಳದ ಗೆಲುವನ್ನು ಸಂಭ್ರಮಿಸುವಂತಹ ಸ್ಥಿತಿಯಲ್ಲೂ ಈಗ ಕಾಂಗ್ರೆಸ್ ಇಲ್ಲ. ಅದು ಕಾಂಗ್ರೆಸ್ ಸಾಧನೆ ಅನ್ನೋದಕ್ಕಿಂತನೂ ಆಡಳಿತ ವಿರೋಧಿ ಅಲೆಯ ಪರಿಣಾಮ ಮಾತ್ರನೇ ಅನ್ನುವಂಥ ಅನುಮಾನ ಕೂಡ ಕಾಡುತ್ತೆ. ಗುಜರಾತ್, ಕೇರಳ, ಪಶ್ಚಿಮ ಬಂಗಾಳ ಮತ್ತೆ ಪಂಜಾಬ್ನ 5 ವಿಧಾನಸಭಾ ಸ್ಥಾನಗಳಿಗೆ ಉಪಚುನಾವಣೆ ನಡೆದಿತ್ತು. ಗುಜರಾತ್ನ 2 ಸ್ಥಾನಗಳಾದ ವಿಸವದರ್ ಮತ್ತೆ ಕಾಡಿ, ಪಂಜಾಬ್ನ ಲುಧಿಯಾನ ಪಶ್ಚಿಮ, ಕೇರಳದ ನೀಲಂಬೂರ್ ಮತ್ತೆ ಪಶ್ಚಿಮ ಬಂಗಾಳದ ಕಾಲಿಗಂಜ್ ಕ್ಷೇತ್ರಗಳಿಗೆ ಈ ಉಪಚುನಾವಣೆ ನಡೆದಿತ್ತು. ಇನ್ನು ಗುಜರಾತ್ನ 2 ಕ್ಷೇತ್ರಗಳಾದ ವಿಸವದರ್ ಮತ್ತೆ ಕಾಡಿ ಕ್ಷೇತ್ರಗಳಲ್ಲಿ ಕ್ರಮವಾಗಿ ಈ ಹಿಂದೆ ಎಎಪಿ ಮತ್ತೆ ಬಿಜೆಪಿ ಗೆದ್ದಿದ್ವು. ಉಪಚುನಾವಣೆಯಲ್ಲಿಯೂ ಕೂಡ 2 ಪಕ್ಷಗಳು ತಮ್ಮ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿವೆ. ಆದ್ರೆ ವಿಸವದರ್ ಕ್ಷೇತ್ರದಲ್ಲಿ ಗೆದ್ದಿದ್ದಂಥ ಎಎಪಿ ನಾಯಕನನ್ನ ತನ್ನ ತೆಕ್ಕೆಗೆ ಸೆಳೆದುಕೊಂಡು ಈ ಒಂದು ಉಪಚುನಾವಣೆ ಕಾರಣವಾದಂತಹ ಬಿಜೆಪಿಗೆ ಮಾತ್ರ ಇದು ನಿಜಕ್ಕೂ ಮುಖಭಂಗವನ್ನ ಉಂಟು ಮಾಡಿದಂಥ ಫಲಿತಾಂಶ ಆಗಿದೆ. ವಿಸವದರ್ ಕ್ಷೇತ್ರವನ್ನ ಆಪ್ನಿಂದ ಕಸಿದುಕೊಳ್ಬೇಕು ಅನ್ನುವಂಥ ಬಿಜೆಪಿ ಲೆಕ್ಕಾಚಾರ ಇಲ್ಲಿ ಫಲಿಸಿಲ್ಲ. ಅಲ್ಲಿ ಎಎಪಿ ತನ್ನ ಹಿಡಿತ ಕಾಯ್ದುಕೊಳ್ಳೋದ್ರೊಂದಿಗೆ ಗುಜರಾತ್ನಲ್ಲಿ ಬಿಜೆಪಿಗೆ ದೊಡ್ಡ ಪೈಪೋಟಿ ಒಡ್ಡುವಂಥ ಪಕ್ಷವಾಗಿ ತಾನು ಹೆಚ್ಚು ಗಟ್ಟಿ ಆಗ್ತಾ ಇರೋದನ್ನ ಸೂಚಿಸಿದೆ. ಹಾಗಾದ್ರೆ ಕಾಂಗ್ರೆಸ್ ಕಥೆ ಏನು? ಗುಜರಾತಿನ ಬಗ್ಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರ ಕನಸಿನ ಕಥೆ ಏನು? ಇನ್ನು ಕೇರಳದ ನೀಲಂಬೂರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆರಿಡನ್ ಶಾತಕ್ ಗೆಲುವನ್ನು ಸಾಧಿಸಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ಸಿಪಿಎಂ ಬೆಂಬಲದೊಂದಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದಂತಹ ಪಿವಿ ಅನ್ವರ್ ಅವರ ರಾಜೀನಾಮೆಯಿಂದಾಗಿ ನೀಲಂಬೂರ್ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದಿತ್ತು. ಹಾಗೆ ಪಶ್ಚಿಮ ಬಂಗಾಳದ ಕಾಲಿಗಂಜ್ ಕ್ಷೇತ್ರವನ್ನ ಮತ್ತೆ ಟಿಎಂಸಿನೇ ಗೆಲ್ಲೋದ್ರೊಂದಿಗೆ ಬಿಜೆಪಿ ಕನಸನ್ನ ಭಗ್ನಗೊಳಿಸಿದೆ. ಟಿಎಂಸಿಯ ಅಲಿಫ್ ಅಹಮದ್ ಭಾರಿ ದೊಡ್ಡ ಅಂತರದ ಗೆಲುವನ್ನು ಸಾಧಿಸಿದ್ದಾರೆ. ಟಿಎಂಸಿ ನಾಯಕ ನಾಜೀರುದ್ದೀನ್ ಅಹಮದ್ ಅವರ ಮರಣದ ನಂತರ ಕಾಲಿಗಂಜ್ನಲ್ಲಿ ಉಪಚುನಾವಣೆ ನಡೆದಿತ್ತು. ಪಂಜಾಬ್ನ ಲುಧಿಯಾನ ಪಶ್ಚಿಮ ಕ್ಷೇತ್ರದಲ್ಲಿ ಎಎಪಿಯ ಸಂಜೀವ್ ಅರೋರಾ ಗೆಲುವನ್ನು ಸಾಧಿಸಿದ್ದಾರೆ. ಎಎಪಿ ಶಾಸಕ ಗುರುಪ್ರೀತ್ ಬಸ್ಸಿ ಗೋಗಿ ಅವರ ನಿಧನ ಇಲ್ಲಿ ಉಪಚುನಾವಣೆ ಕಾರಣ ಆಗಿತ್ತು. ಕೇರಳದ ನೀಲಂಬೂರನ್ನ ಹೊರತುಪಡಿಸಿದ್ರೆ ಇತರ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಲ್ಲಿ ಅಡಗು ಹೋಗಿದೆ ಅಂತ ಕೇಳೋ ಹಾಗಾಗಿದೆ. ಈಗ ಗುಜರಾತಿನ ವಿಸವದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ನಿತಿನ್ ರಣಪಾರಿಯ ಕಣದಲ್ಲಿದ್ರು. ಕಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅದೇ ಕ್ಷೇತ್ರದ ಮಾಜಿ ಶಾಸಕ ರಮೇಶ್ ಚಾವಾ ಅವರನ್ನ ಕಣಕ್ಕಿಳಿಸಿತ್ತು. ಪಶ್ಚಿಮ ಬಂಗಾಳದ ಕಾಲಿಗಂಜ್ನಲ್ಲಿ ಎಡರಂಗ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಕಬೀಲುದ್ದೀನ್ ಶೇಖ್ ಕಣದಲ್ಲಿದ್ರು. ಪಂಜಾಬ್ನ ಲುಧಿಯಾನ ಪಶ್ಚಿಮದಲ್ಲಿ ಕಾಂಗ್ರೆಸ್ನಿಂದ ಭರತ್ ಭೂಷಣ್ ಆಶು ಕಣದಲ್ಲಿದ್ರು. ಫಲಿತಾಂಶ ಬಂದಾಗ ವಿಸವದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 3ನೇ ಸ್ಥಾನದಲ್ಲಿದ್ರು. ಕಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿಗೆ ಸಮೀಪದ ಪ್ರತಿಸ್ಪರ್ಧೆ ಒಡ್ಡಿದ್ರು ಕೂಡ ಅಂತರ ದೊಡ್ಡದಿತ್ತು. ಕಾಲಿಗಂಜ್ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿತ್ತು. ಪಂಜಾಬ್ನಲ್ಲಿ ಕೂಡ ಕಾಂಗ್ರೆಸ್ಗೆ ಎಎಪಿ ವಿರುದ್ಧ ಗೆಲ್ಲೋದು ಸಾಧ್ಯ ಆಗಿಲ್ಲ. ಇನ್ನು ಗುಜರಾತ್ನಲ್ಲಿ ಕಾಂಗ್ರೆಸ್ ಸ್ಥಿತಿ ಶೋಚನೀಯವಾಗಿದೆ.
ಬಂದಿರೋದು 2022ಕ್ಕಿಂತ ಕಡಿಮೆ ಮತಗಳು. ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ 16,963 ಮತಗಳನ್ನು ಪಡೆದಿದ್ದಂತಹ ಕಾಂಗ್ರೆಸ್ ಈಗ ಕೇವಲ 5,000 ಇಳಿದಿದೆ. ಮುಂದಿನ ಹಾದಿ ತುಂಬಾನೇ ಕಷ್ಟಕರವಾಗಿದೆ ಅನ್ನೋದು ಇಲ್ಲಿಂದಾನೇ ಸ್ಪಷ್ಟ ಆಗ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ಗುಜರಾತಿನಲ್ಲಿ ಚುನಾವಣಾ ಆಟ ಏನಿದ್ರು ಬಿಜೆಪಿ ಮತ್ತೆ ಎಎಪಿ ನಡುವೆನೇ ಇರುತ್ತಾ? ಗುಜರಾತ್ ಕೋಟೆಯನ್ನ ಒಡಿಬೇಕು ಅನ್ನುವಂತಹ ಕಾಂಗ್ರೆಸ್ ಕನಸು ಬರೀ ಕನಸಾಗಿನೇ ಉಳಿಯುತ್ತಾ? ಹಾಗಿದ್ರೆ ಕಾಂಗ್ರೆಸ್ ಪಕ್ಷ 2025 ಸಾಂಸ್ಥಿಕ ಪುನರ್ರಚನೆಯ ವರ್ಷ ಅಂತ ಕರೆದುಕೊಂಡಿದೆ. ಇಲ್ಲಿ ವಿಶೇಷವಾಗಿ ಉತ್ತರ ಮತ್ತೆ ಪೂರ್ವದ ಜನನಿಬಿಡ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೆಲೆಯನ್ನ ಕಳೆದುಕೊಳ್ತಾ ಇರುವಂತಹ ಹೊತ್ತಿದು. ಬಿಜೆಪಿಯ ಧಾರ್ಮಿಕ ಅಜೆಂಡವನ್ನ ತಟಸ್ಥಗೊಳಿಸುವ ನಿಟ್ಟಿನ ಕಾಂಗ್ರೆಸ್ ಅಭಿಯಾನ ಮಹಾರಾಷ್ಟ್ರ ಮತ್ತೆ ಹರಿಯಾಣದಲ್ಲಿ ವಿಫಲ ಆಯಿತು. ಮೋದಿ ಸರ್ಕಾರದ ಅದಾನಿ ಅಂಬಾನಿ ಸಂಪರ್ಕದ ಬಗೆಗಿನ ಕಾಂಗ್ರೆಸ್ ದಾಳಿ ಕೂಡ ಮತದಾರರನ್ನ ಸೆಳೆಯುವಲ್ಲಿ ಗೆಲ್ಲದೆ ಹೋಯಿತು. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಗುಜರಾತ್ನಲ್ಲಿ ಅದು ಅಧಿಕಾರ ಕಳೆದುಕೊಂಡೇ 30 ವರ್ಷಗಳಾಗಿವೆ. ಮೊನ್ನೆ ಏಪ್ರಿಲ್ನಲ್ಲಿ ಅಹಮದಾಬಾದ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೊಸ ಸಂಕಲ್ಪಗಳನ್ನು ಮಾಡಲಾಯಿತು. ಇಲ್ಲಿ ಮುಖ್ಯವಾಗಿ ಗುಜರಾತ್ ಚುನಾವಣೆಗಾಗಿ ದೊಡ್ಡ ಮಟ್ಟದ ಸಿದ್ಧತೆ ಅದರ ಸಂಕಲ್ಪಗಳಲ್ಲಿ ಒಂದಾಗಿತ್ತು. ಇದಾದ ಬಳಿಕ ಗುಜರಾತ್ನಲ್ಲಿನೇ ಎದುರಾದಂತಹ ಮೊದಲ ಚುನಾವಣೆಯ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ತನ್ನ ಹಳೆಯ ದಾರಿದ್ರ್ಯದ ಸ್ಥಿತಿಯನ್ನೇ ಪ್ರದರ್ಶನ ಮಾಡಿದೆ. ರಾಜ್ಯಾಧ್ಯಕ್ಷ ಶಕ್ತಿ ಸಿಂಗ್ ಗೋಹಿಲ್ ನಿರಾಶೆಯನ್ನು ವ್ಯಕ್ತಪಡಿಸಿ ರಾಜೀನಾಮೆಯನ್ನು ನೀಡಿದ್ದಾರೆ. ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕತ್ವದ ಲೆಕ್ಕಕ್ಕೇನೆ ಸಿಗ್ತಾ ಇಲ್ವಾ? ರೇಸ್ ಕುದುರೆ ಮತ್ತೆ ದಿಬ್ಬಣದ ಕುದುರೆಗಳ ನಡುವೆ ವ್ಯತ್ಯಾಸವನ್ನ ಗುರುತಿಸಬೇಕಾದ ಅಗತ್ಯದ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಕಾಂಗ್ರೆಸ್ಗೆ ನಾಯಕತ್ವವನ್ನ ಕೊಟ್ಟದ್ದು ಗುಜರಾತ್ ಅಂತ ಕೂಡ ರಾಹುಲ್ ಗಾಂಧಿ ಹೇಳಿದ್ರು. ಬ್ರಿಟಿಷರ ಎದುರಲ್ಲಿ ಮಹಾತ್ಮ ಗಾಂಧಿ ನಾಯಕತ್ವ ಗೆದ್ದದನ್ನ ನೆನಪಿಸಿಕೊಳ್ತಾ ಅವರು ಗುಜರಾತ್ ನಮ್ಮ ಮೂಲ ನಾಯಕತ್ವವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿತು ಮತ್ತೆ ಆ ನಾಯಕತ್ವ ನಮಗೆ ಯೋಚಿಸುವಂತ ಒಂದು ಸಾಮರ್ಥ್ಯವನ್ನ ನೀಡಿತು ಅಂತ ಹೇಳಿದ್ರು. ಗಾಂಧೀಜಿಯವರು ಇಲ್ಲದೆ ಇದ್ರೆ ಕಾಂಗ್ರೆಸ್ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ, ಮತ್ತೆ ಗುಜರಾತ್ ಇಲ್ಲದೆ ಇದ್ರೆ ಗಾಂಧೀಜಿಯವರು ಇರ್ತಾ ಇರಲಿಲ್ಲ ಅಂತ ಹೇಳಿದ್ರು. ಗುಜರಾತ್ ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಕೊಟ್ಟಿದೆ ಅಂತ ಹೇಳಿದ್ರು. ಮತ್ತೆ ನಾವು ಜನರ ವಿಶ್ವಾಸವನ್ನ ಗಳಿಸಬೇಕಾಗಿದೆ. ನಮ್ಮ ಜವಾಬ್ದಾರಿಗಳನ್ನ ಪೂರೈಸುವವರೆಗೂ ಗುಜರಾತ್ ಜನರು ನಮ್ಮನ್ನ ಆಯ್ಕೆ ಮಾಡೋದಿಲ್ಲ. ಮೊದಲು ನಾವು ಅವರ ವಿಶ್ವಾಸವನ್ನ ಗಳಿಸಬೇಕು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಪ್ರಾಮಾಣಿಕತೆ ಖಂಡಿತವಾಗಿಯೂ ಅವ್ರ ಮಾತುಗಳಲ್ಲಿ ವ್ಯಕ್ತ ಆಗುತ್ತೆ. ಆದ್ರೆ 30 ವರ್ಷಗಳಿಂದ ಒಂದು ರಾಜ್ಯದಲ್ಲಿ ಅದು ಜನರ ವಿಶ್ವಾಸವನ್ನ ಗಳಿಸಲಾರದೆ ಇರುವಾಗ, ಈಗಲೂ ಅದು ಸಾಧ್ಯವಾಗುವಂತಹ ಸೂಚನೆಗಳೇ ಇಲ್ಲದಿರುವಾಗ ಇದು ದೊಡ್ಡ ಕಳವಳದ ಪ್ರಶ್ನೆ ಆಗುತ್ತೆ. ಪಂಜಾಬ್ ಕಾಂಗ್ರೆಸ್ನ ಭದ್ರ ನೆಲೆಯಾಗಿತ್ತು. ಹೊಸ ಪಕ್ಷವೊಂದರ ಎದುರಲ್ಲಿ ಅದನ್ನು ಕೂಡ ಈಗ ಕಾಂಗ್ರೆಸ್ ಕಳೆದುಕೊಂಡು ಕೂತ್ಬಿಟ್ಟಿದೆ. ಹಿಂದಿ ಭಾಷಿಕ ರಾಜ್ಯಗಳಲ್ಲಿಯೂ ಕೂಡ ಅದರ ಹಿಡಿತ ತಪ್ಪು ಹೋಗಿದೆ. ಕೈಯಲ್ಲಿದ್ದದನ್ನೆಲ್ಲವನ್ನ ಬೇರೆ ಬೇರೆ ಕಾರಣಗಳಿಂದಾಗಿ ಕಳೆದುಕೊಂಡಿದೆ. ಹೀಗಿರುವಾಗ ಕೇರಳದ ಕ್ಷೇತ್ರವೊಂದರ ಉಪಚುನಾವಣೆಯಲ್ಲಿನ ಅದರ ಗೆಲುವನ್ನ ಏನಂತ ಗ್ರಹಿಸಬೇಕು? ಇನ್ನು ದಕ್ಷಿಣದ ರಾಜ್ಯಗಳಲ್ಲಿ ಉಳಿಸಿಕೊಂಡಿರುವಂತಹ ಅದರ ಹಿಡಿತವನ್ನು ತಪ್ಪಿಸುವಂತಹ ಆಟಗಳು ಸುತ್ತಲಿಂದಾನು ನಡೆದೇ ಇರುವಾಗ ಕೊಂಚ ಮೈಮರೆವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಆಘಾತಕಾರಿ ಆಗಬಹುದಾದಂತಹ ಅಪಾಯಗಳಿವೆ. ಕೇರಳದಲ್ಲಿನ ಆಡಳಿತ ವಿರೋಧಿ ಅಲೆಯ ಸಂಪೂರ್ಣ ಲಾಭವನ್ನಾದರೂ ಕಾಂಗ್ರೆಸ್ ಪಡೆಯುವಂತಹ ಸ್ಥಿತಿಯಲ್ಲಿದೆಯಾ? ತರೂರ್ ಥರದ ನಾಯಕರ ವರ್ತನೆ, ಅಂಥವರನ್ನ ಸಹಿಸಿಕೊಳ್ಳಲೇಬೇಕಾದಂತಹ ಕಾಂಗ್ರೆಸ್ನ ಅನಿವಾರ್ಯತೆ, ಇವೆಲ್ಲಾನು ಅದರೆದುರಿರುವಂತಹ ಅಸಾಧಾರಣ ಸವಾಲಿನ ಸೂಚನೆಗಳೇ ಆಗಿವೆ. ಈಗ ಕೇರಳದಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ LDFಗೆ ಮುಂದಿನ ಹಾದಿ ಕಠಿಣ ಆಗುವಂತ ಸಾಧ್ಯತೆಗಳಿವೆ. ಈ ಉಪಚುನಾವಣೆ ಗೆಲ್ಲುವ ಮೂಲಕ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಗೆ ಜನಾಭಿಪ್ರಾಯ ರೂಪಿಸುವಂತಹ ಉಮೇದಿನಲ್ಲಿ ಪಿಣರಾಯಿ ಅವರು ಇದ್ರು. ಆದ್ರೆ ಆ ಲೆಕ್ಕಾಚಾರ ಈಗ ತಲೆ ಕೆಳಗಾಗಿದೆ. ನೀಲಂಬೂರ್ನಲ್ಲಾಗಿರುವಂತಹ ಸೋಲು ಪಿಣರಾಯಿ ಸರ್ಕಾರ ಆತ್ಮವಿಮರ್ಶೆಗೆ ಮುಂದಾಗಬೇಕು ಅನ್ನುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ. ಆದ್ರೆ ಪರಿಸ್ಥಿತಿಯ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹಾಗೆ UDF ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಪ್ರತಿ 5 ವರ್ಷಗಳಿಗೊಮ್ಮೆ LDF ಹಾಗೆ UDF ನಡುವೆ ಅಧಿಕಾರವನ್ನು ಬದಲಾಯಿಸ್ತಾ ಬಂದಿದ್ದಂತಹ ಕೇರಳಿಗರು ಕಳೆದ ಬಾರಿ ಮಾತ್ರ LDFಗೆ ಸತತ 2ನೇ ಅವಧಿಗೆ ಅಧಿಕಾರವನ್ನ ನೀಡಿದ್ರು. ಆದ್ರೆ ಈಗ ಸತತ 3ನೇ ಬಾರಿಗೆ ಗೆಲ್ಲೋದು LDF ಪಾಲಿಗೆ ಒಂದು ಹರಸಾಹಸದಂತೆ ಕಾಣ್ತಾ ಇದೆ. ಈಗಿನಿಂದಾನೇ ಗೊಂದಲಕ್ಕೆ ಎಡೆ ಇಲ್ಲದಂತೆ ತಯಾರಿ ನಡೆಸಿದ್ರೆ ಮುಂದಿನ ವರ್ಷ UDF ಅಧಿಕಾರ ಹಿಡಿಯುವಂತಹ ಸಾಧ್ಯತೆ ಕೇರಳದಲ್ಲಿ ಕಾಣ್ತಾ ಇದೆ. ಆದ್ರೆ 1 ವರ್ಷ ತೀರಾ ಸಣ್ಣ ಅವಧಿನೂ ಅಲ್ಲ. ಪಿಣರಾಯಿ ಅಷ್ಟು ಸುಲಭವಾಗಿ ಶರಣಾಗುವಂತ ನಾಯಕ ಕೂಡ ಅಲ್ಲ. ಇದನ್ನ ಕಾಂಗ್ರೆಸ್ ಮೊದಲು ತಿಳ್ಕೊಳ್ಬೇಕಾಗಿದೆ. ಇನ್ನು AAP ದೇಶದ ಅಲ್ಲಲ್ಲಿ ಬಲಗೊಳ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಬಿಜೆಪಿಯ ಕೋಟೆ ಆಗಿರುವಂತಹ ಗುಜರಾತ್ನಲ್ಲೇ ಬಲಗೊಳ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಪಂಜಾಬ್ ಗದ್ದುಗೆಗೆ ಕಾಂಗ್ರೆಸ್ ಅನ್ನ ಬಿಡದ ಮಟ್ಟಿಗೆ ಅದು ಭದ್ರವಾಗಿರೋದು ಕಾಣ್ತಾ ಇದೆ. ಇನ್ನು ಒಂದು ಕಡೆಗೆ ಕಾಂಗ್ರೆಸ್ಗೆ ಬಾಗಿಲುಗಳು ಮುಚ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇರುವಾಗ AAPಗೆ ಅವಕಾಶಗಳು ಹೆಚ್ಚೆಚ್ಚು ತೆರೆದುಕೊಳ್ತಾ ಇರೋ ಹಾಗಿದೆ. ದಿಲ್ಲಿಯಲ್ಲಿ ಬಿಜೆಪಿ ಎದುರು ಆಘಾತಕಾರಿ ಸೋಲನ್ನು ಅನುಭವಿಸಿ ಮನೆ ಸೇರಿರುವಂತಹ AAP ನಾಯಕರು ಈಗ ಮೈ ಕೊಡವಿಕೊಂಡು ಮತ್ತೆ ದೇಶದ ವಿವಿಧೆಡೆಗೆ ಸಂಘಟನೆಗೆ ಮುಂದಾಗಬಹುದು. ದಿಲ್ಲಿಯಲ್ಲೂ ಈಗಾಗಲೇ ಸವಾಲು ಎದುರಿಸ್ತಾ ಇರುವ ರೇಖಾ ಗುಪ್ತಾ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ತಲೆನೋವಾಗಬಹುದು. ಮಮತಾ ಬ್ಯಾನರ್ಜಿ ಅವರಿಗೆ ಅವ್ರ ವಿರುದ್ಧದ ಬಿಜೆಪಿ ದ್ವೇಷನೇ ಬಲವಾದ ಹಾಗಿದೆ. ಬಿಜೆಪಿ ದ್ವೇಷ ಧ್ರುವೀಕರಣ ಮಮತಾ ಅವರನ್ನ ಇನ್ನೂ ಬಲಪಡಿಸುತ್ತೆ.
ಬಿಜೆಪಿ ತನ್ನ ದ್ವೇಷ ಭಾಷಣ, ಕೋಮುವಾದಿ ರಾಜಕೀಯ, ಸುಳ್ಳು ಆರೋಪ ಹೆಚ್ಚಿಸುತ್ತಾ ಹೋದಷ್ಟು ಅದರ ಸಂಪೂರ್ಣ ಲಾಭ ಮಮತಾ ಬ್ಯಾನರ್ಜಿ ಅವರಿಗೆ ಆಗ್ತಾ ಇದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇದರ ನಡುವೆ ಅಲ್ಲಿ CPM ಕೂಡ ಎಲ್ಲಿನೂ ಕಾಣ್ತಾ ಇಲ್ಲ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.